2026 ವಿಶ್ವ ಕನ್ನಡಿಗ ಪ್ರಶಸ್ತಿ ಭೂಮಿ ಟಿವಿಯಲ್ಲಿ. ಸರ್ ಇಬ್ರು ಬನ್ನಿ, ದೀಪಕ್ ಗೌಡ್ರು ಹಾಗೂ ಸಂಜೀವ್ ಗೌಡ್ರು ತಾವಿಬ್ರು ಬನ್ನಿ. ನೀವಿಬ್ರು ತುಂಬಾ ಫ್ರೆಂಡ್ಸ್ ಅಂತಾನು ಗೊತ್ತು. ಹೌದು, ಇರ್ಲಿ ಆಯ್ತು, ಬನ್ನಿ ಸರ್, ಫ್ಯಾಮಿಲಿ ಜೊತೆ ಬನ್ನಿ. ಬನ್ನಿ, ತಾವು ವೇದಿಕೆ ಮೇಲೆ ಬರ್ಬೇಕು ಸರ್. ಜೋರಾದ ಚಪ್ಪಾಳೆ ಬರಲಿ. ವಿಟಿ ಇದೆ, ಒಂದು ಅದ್ಭುತವಾದಂತ ವಿಟಿ ಇದೆ, ನೋಡೋಣ. ಸಾಧಕರ ಪಟ್ಟಿಯಲ್ಲಿ ಸೇರಿರುವ ಮತ್ತೊಂದು ಹೆಸರೆಂದರೆ ದೀಪಕ್. ತಂದೆ ರವಿಕುಮಾರ್, ತಾಯಿ ಗಿರಿಜಾ. ದೀಪಕ್ ಅವರ ಹುಟ್ಟೂರು ಬೆಂಗಳೂರಿನಲ್ಲಿಯೇ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಪದವಿಯನ್ನ ಪಡೆದಿದ್ದಾರೆ. ಬಡತನದಲ್ಲಿ ಹುಟ್ಟಿ ಬೆಳೆದ ದೀಪಕ್ ರವರು ನೃತ್ಯ ಕಲಾವಿದರು. ಚಿಕ್ಕಂದಿನಲ್ಲಿ ಬೂಗಿ ಹೂಗಿ ಎಂಬ ಶೋಗೆ ಸೆಲೆಕ್ಟ್ ಆಗಿದ್ರು. ಬಸ್ ಚಾರ್ಜ್ ಸಹ ಒದಗಿಸಿಕೊಳ್ಳಲಾಗದಷ್ಟು ಬಡತನ. ಅಂದಿನಿಂದ ನೃತ್ಯ ಕೈಬಿಟ್ಟು ಕಾರ್ ಕ್ರೇಜ್ ಇದ್ದವರು ಅದನ್ನೇ ಉದ್ಯಮವಾಗಿಸಿಕೊಂಡರು. ಈಗ 5 ಸ್ವಂತ ಕಂಪನಿಯನ್ನ ಆರಂಭಿಸಿ ಎಷ್ಟೋ ಜನರಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರೇರಣೆಯಾಗಿಸಿಕೊಂಡ ಇವರು ಸಾಮಿ ಸಮಾಜಮುಖಿ ಕೆಲಸಕ್ಕೆ ಮುಂದಾದರು. ಭವಿಷ್ಯದಲ್ಲಿ ಒಂದು ಅನಾಥಾಶ್ರಮ ಮಾಡುವ ಯೋಚನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಉದ್ಯಮವನ್ನ ಪ್ಯಾನ್ ಇಂಡಿಯಾ ಮಾಡಬೇಕೆಂದು ಯೋಚನೆ ಹೊಂದಿರುವ ದೀಪಕ್ ಅವರಿಗೆ ಶುಭ ಕೋರೋಣ. ಇಂತಹ ಸಾಧಕರನ್ನ ಗುರುತಿಸಿ ನಮ್ಮ ಭೂಮಿ ಟಿವಿ ಕಡೆಯಿಂದ ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಹಾಗೂ ಇನ್ನು ಹೆಚ್ಚು ಯಶಸ್ವಿ ಸಿಗಲಿ ಎಂದು ಆಶಿಸುತ್ತೇವೆ. ಭೂಮಿ ಟಿವಿಯ ವಿಶ್ವ ಕನ್ನಡಿಗ ಪ್ರಶಸ್ತಿ 2022 ನಮ್ಮ ವೇದಿಕೆಗೆ ಎಂಥ ಸಾಧಕರು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತಿನ ದಿನನೇ ಸಾಕ್ಷಿಯಾಗಿದೆ. ನಿಜವಾಗ್ಲೂ ನಾವು ಮನಪೂರ್ತಿಯಾಗಿ ನಾವು ಸಂತೋಷ ಪಡುವಂತಹ ದಿನ. ಎಲ್ಲ ಕಲಾವಿದರು ಹಾಗೆ ಸಾಧಕರು ಜೋರಾದ ಚಪ್ಪಾಳೆ ಬರಲಿ ಸರ್. ಎಲ್ಲರೂ ನಾವು ಚಪ್ಪಾಳೆ ಮೂಲಕ ಅವ್ರಿಗೆ ಪ್ರೋತ್ಸಾಹ ಮಾಡುವಂಥದ್ದು. ಯಾಕಂದ್ರೆ ಪ್ರೋತ್ಸಾಹ ಮಾಡಿದ್ರೆ ನಮಗೂ ಅದು ಗೊತ್ತಾಗುತ್ತೆ ಏನ್ ವಿಚಾರ ಹೇಗ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನೀವು ನೋಡೋದಲ್ಲ ವಿಟಿಯಲ್ಲಿ ಎಷ್ಟು ಚೆನ್ನಾಗಿ ಅನಾಥ ಮಕ್ಕಳಿಗಾಗಿರ್ಬೋದು ಅನಾಥಾಶ್ರಮದಲ್ಲಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಒಂದೆರಡು ಮಾತುಗಳನ್ನ ಆಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಾನು ದೀಪಕ್ ಅವರ ವೈಫ್. ಸೊ ದೀಪಕ್ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮಗೆ ಈ ಅವಾರ್ಡ್ ಫಂಕ್ಷನಿಗೆ ದೀಪಕ್ ಅವ್ರನ್ನ ನಾಮಿನೇಟ್ ಮಾಡಿರೋದ್ರಿಂದಾಗಿ ನಮಗೆ ತುಂಬಾ ಖುಷಿಯಾಗಿದೆ. ಮತ್ತು ಭೂಮಿ ಟಿವಿ ಚಾನಲ್ಗೆ ನಮ್ಮ ಕೃತಜ್ಞತೆಗಳನ್ನ ತಿಳಿಸ್ತೀವಿ. ಯಾಕಂತಂದರೆ ದೀಪಕ್ ಮಾಡಿರೋ ಸಾಧನೆನ ಅವರು ಐಡೆಂಟಿಫೈ ಮಾಡಿ ಇವತ್ತು ಅವಾರ್ಡ್ ಫಂಕ್ಷನಿಗೆ ನಾಮಿನೇಟ್ ಮಾಡಿರೋದಕ್ಕೆ. ಸೊ ಇದೆಲ್ಲದಕ್ಕೂ ಸಾಧ್ಯ ಆಗಿದ್ದ ಕಾರಣ ಬಂದು ನಮ್ಮ ಕಂಪನಿ ಆಟೋ ಫ್ರೀಕ್ಸ್. ಯಾಕಂತಂದರೆ ನಮ್ಮ ಕಂಪ್ನಿನಲ್ಲಿ ನಾವು ಲಕ್ಸುರಿ ಕಾರ್ ಶೋರೂಮ್ ಆಗಿರೋದ್ರಿಂದ ನಾವು ಸೇಲ್ ಮಾಡೋ ಪ್ರತಿಯೊಂದು ಕಾರಲ್ಲಿರೋ ಒಂದು ಪರ್ಸೆಂಟೇಜ್ನ ನಾವು ಅನಾಥಾಶ್ರಮಕ್ಕೆ ಪ್ರತಿ ಕಾರಲ್ಲಿ ಬರೋ ಮಾರ್ಜಿನ್ನ ನಾವು ಕೊಡ್ತಿದ್ದೀವಿ. ಸೊ ಹಾಗಾಗಿ ಈ ಸಾಧನೆ ಮಾಡಲಿಕ್ಕೆ ದೀಪಕ್ ಅವರಿಂದ ಸಾಧ್ಯ ಆಗಿದ್ದು ಕಂಪನಿ ಆಟೋ ಫ್ರೀಕ್ಸ್. ಸೊ ನಮ್ಮ ಫ್ಯೂಚರ್ನಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕನ್ನೋದು ಅವ್ರ ಕನಸಾಗಿದೆ. ಸೊ ಆ ಕನಸನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ತುಂಬಾ ಧನ್ಯವಾದಗಳು.